ನಾವೆಲ್ಲ ಯಾವಾಗ ಚಿಕ್ಕ ಮಕ್ಕಳಾಗಿ ಹೋಗ್ತೀವಿ ಅಂದರೆ ನಮಗೆ ನೀವೆಲ್ಲ ಕೂತಾಗ ಇದಕ್ಕೆ ಜೀವ ಕೊಟ್ಟಂಥ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಸಿಂಗರ್ಸ್ ಆಗ್ಬೋದು, ಪ್ರಕಾಶ್ ಆಗ್ಬೋದು, ಅದನ್ನೆಲ್ಲ ನಾವು ಮಾಡ್ತೀವಿ, ಎಲ್ಲ ಎಂಜಾಯ್ ಮಾಡಿದಾಗ ಸಾಂಗ್ ಹಿಟ್ ಆಯಿತು ಅನ್ನೋ ಒಂದು ಖುಷಿ ಆದಾಗ ನಾವು ಈ ಥರ ಸ್ಟೇಜ್ ಮೇಲೆ ಬಂದಾಗ ಸಣ್ಣ ಮಕ್ಕಳ ಥರ ಹೋಗ್ತೀವಿ. ಏನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅಂದರೆ ದಟ್ ಈಸ್ ವಾಟ್ ಕಾಲ್ಡ್ ಸಕ್ಸಸ್ ಅನ್ಕೋತೀನಿ. ಅಂದರೆ ಅದೇ ದೇವರ ಆಶೀರ್ವಾದ ಯಾವತ್ತೂ. ಅದು ನಮ್ಮನ್ನು ಚಿಕ್ಕ ಮಕ್ಕಳು ಮಾಡುತ್ತೆ. ಅಂದರೆ ಮಾತು ಕಡಿಮೆ ಅನ್ಸುತ್ತೆ ಮಾಡಿಬಿಡುತ್ತೆ ಖುಷಿಗೆ. ಸ್ಪೆಷಲಿ ಮನುಷ್ಯ ಖುಷಿ ದುಃಖ ಆದಾಗ ಮಾತು ಕಡಿಮೆ ಮಾಡ್ತಾನಲ್ಲ, ಹಂಗೆ ಈ ಖುಷಿನ ನಾನು ಕಡಿಮೆ ಆದೆ. ಅಂದರೆ ನಿಮ್ಮೆಲ್ಲರ ಮುಂದೆ ನಾನು ತುಂಬ ಪುಟ್ಟವನ ಹೋಗಿದ್ದೀನಿ ಈ ವಿಷಯದಲ್ಲಿ. ಒನ್ ಗ್ರೇಟ್ ಥ್ಯಾಂಕ್ಸ್ ಟು ಅಜನೀಶ್, ಬಾಬಿ ಮೇಡಮ್, ಲೈಕ್ ಒಂದು ಹ್ಯಾಟ್ಸ್ ಆಫ್ ನಿಮಗೆ. ಮತ್ತು ಆ ಟ್ರ್ಯಾಕ್ ಸಿಂಗರ್ ಅಂತ ಅನ್ಬೇಡಮ್ಮ. ಇವು ಹಾಡಿದ್ದೀರಾ, ಅದು ನಾವು ಡ್ಯಾನ್ಸ್ ಮಾಡಿದ್ದೀವಿ, ನಾನು ಎಂಜಾಯ್ ಮಾಡಿದ್ದೀನಿ, ಹೇಳು ಮಾವ ಅನ್ನೋದೆಲ್ಲನೂ. ಅದಕ್ಕಿನ್ನ ಇನ್ನೇನಮ್ಮ. ಅದು ಬಿಟ್ಟು ದಯವಿಟ್ಟು ಕ್ಷಮಿಸಪ್ಪ ಭೂಷಣ್ ಮಾಸ್ಟರ್, ನಿನ್ನ ಹೆಸರಿಲ್ಲ ಅಂತ ತಾನು ಕೇಳಿದ್ದಕ್ಕೆ ದಯಮಾಡಿ ಕ್ಷಮೆ ಇರಲಿ. ಯಾರಾದ್ರು ಟೀಮ್ ನೋಡಿ ದಯವಿಟ್ಟು ಅವ್ರ ಹೆಸರನ್ನ ಅಪ್ಡೇಟ್ ಮಾಡಿ. ಸಾರಿಪ್ಪ, ಸಾರಿಮ್ಮ, ಸಾರಿ. ನಾನು ಭೂಷಣ್ ಅವಾಗಿನ್ನ ಮಾಸ್ಟರ್ ಆಗಿರಲಿಲ್ಲ. ನಾನು ಫಸ್ಟು ನಮ್ಮ ಜಡೇಶ್ ಕೇಳಿದೆ, ನಂಗೆ ಯಾರೋ ಭೂಷಣ್ ಅಂತೆ ತುಂಬ ದೊಡ್ಡ ಮಾಸ್ಟ್ರು, ನಾನು ನೋಡಿದ್ದೀನಿ, ಪ್ರಭುದೇವ ಸಾರ್ ಜೊತೆ ಎಲ್ಲ ಮಾಡೋರೆ, ನಾನು ಮಾಡಲ್ಲಪ್ಪ ಅಂತ. ಜಡೇಶ್ ಸರ್ ಇಲ್ಲ, ನೀವು ಮಾಡಿ, ಜಡೇಶ್ ಬಿಡಲ್ಲ, ವ್ಯಾಪಾರ ಕಡಿಮೆನೇ ಮಾಡಲ್ಲ. ಆಮೇಲೆ ನೋಡ್ತೀನಿ, ನಾನು ಒಟ್ಟಿಗೆ ಎಲ್ಲ ಒಂದು ಸಿನಿಮಾಲ್ ಒಟ್ಟಿಗೆ ಮಾಡಿದ್ವಿ, ಇನ್ನೂ ಅವಾಗ ಮಾಸ್ಟರ್ ಆಗಿರಲಿಲ್ಲ. ಅವಾಗ ಇನ್ನೂ ಒಂದು ಸ್ವಲ್ಪ ನನಗೆ ಜಾಸ್ತಿ ಖುಷಿ ಆಯ್ತು. ಯಾಕೆಂದರೆ ನಮಗೆ ಡ್ಯಾನ್ಸ್ ಬರಲ್ಲ, ಏನಿದ್ರು ಅಭಿನಯ ಮಾಡೋದು, ಹಿಂಗಿಂಗ್ ಅನ್ನೋದು ಮಾಡಬೇಕು ನಾವು. ಸುತ್ತಮುತ್ತ ಅನ್ನೋದು ಹಿಂಗೆ ಅಂದ್ಬಿಡ್ತೀವಿ ಅಷ್ಟೇ. ಆಮೇಲೆ ತುಂಬ ಖುಷಿ ಆಯ್ತಮ್ಮ. ನಾನು ನಿಜವಾಗ್ಲೂ ನೀವೆಲ್ಲರೂ ಈ ಸಾಂಗ್ನ ಎಂಜಾಯ್ ಮಾಡೋದಕ್ಕೆ ನನಗೇನು ಮಾತು ಬರ್ತಿಲ್ಲ. ನಮಗೆ ಸರ್ ಮೊದಲು ಅವಾಗೆಲ್ಲ SP ಸಾರು, BB ಸಾರು ಅಂತ ಕೇಳ್ತಾ ಇದ್ವಿ. ಆನೆಸ್ಟಿ ಸ್ಪೀಕಿಂಗ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತೀನಿ, ನಮ್ಮ ಕನ್ನಡದಲ್ಲಿ ಇವತ್ತು ನೀವು ನಮ್ಗೆ ಯಾವಾಗಲೂ ಕೇಳಂಗೆ ಮಾಡ್ತೀರಾ ಸಾಂಗ್, ಮನಸ್ಸಿಗೆ ಮುಟ್ಟಿಸ್ತೀರಾ ಸರ್. ನಿಜವಾಗ್ಲೂ ನಮ್ಗೊಂದು ದೊಡ್ಡ ಕೊಡುಗೆ ಅಂದರೆ ಅದನ್ನು ತಾವು ಸರ್. ನನಗೆ ಯಾವಾಗಲೂ ನಿಮ್ಮ ವಾಯ್ಸ್ ದೇವರು ನಿಜವಾಗ್ಲೂ ಇನ್ನೂ 100 ವರ್ಷ ಹಂಗೆ ಇರಲಿ ಸರ್. ಅದನ್ನು ನಾವು ಕೇಳ್ಕೊತೀವಿ ಸರ್ ಯಾವಾಗಲೂ.